ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ತೆಗೆದುಕೊಂಡ್ರೆ ಇವತ್ತು ಕ್ಲಾಸ್ ಬೀಳುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಒಬ್ಬ ನಾಯಕ ಅಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ನಾವೇನಾದ್ರೂ ರೆಫರೆನ್ಸ್ ಮಾಡಿದ್ರೆ ವಾಜಪೇಯಿ ಹೆಸರು ಹೇಳಿದ್ರೆ ಆ ರೀತಿ ವಾಜಪೇಯಿ ಅವ್ರ ಬಗ್ಗೆ ಒಂದು ಅಭಿಮಾನ ಮತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇವತ್ತು ಬೇರೆ ಪಕ್ಷದವರು ಸಹಿತ ಅವ್ರ ಬಗ್ಗೆ ಒಂದು ಅಭಿಮಾನ ಇರುವಂತ ಒಬ್ಬ ನಾಯಕ ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಬಹುಶಃ ಅವರು ಪಕ್ಷದ ಸಂಘಟನೆ ಕರ್ನಾಟಕದಲ್ಲಿ ಅಧಿಕಾರದಾಗ ಈಗ ಬಂದದ, ಹಿಂದೂ ಇರಲಿಲ್ಲ, ಅಧಿಕಾರದಾಗ ಇರಲಿಲ್ಲ, ನಾವು ರಾಜ್ಯದಲ್ಲಿ ಅಧಿಕಾರ ಇರಲಿಲ್ಲ, ಇನ್ನೂ ಸಂಘಟಿತ ವ್ಯವಸ್ಥೆಯಲ್ಲಿ ನಾವು ಇದ್ವಿ. ಇಡೀ ರಾಷ್ಟ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದಿರಲಿಲ್ಲ. ಆವಾಗ ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಿದ್ರು, ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ ಬೇರೆ ಬೇರೆ ಕಡೆ. ಆ ಒಂದು ಅಂಬಾಸೆಡರ್ ಕಾರ್ನಲ್ಲಿ ಹೋಗ್ತಿದ್ರು ಅವರು. ಯಾರೋ ಒಬ್ರು ಕಾರ್ಯಕರ್ತರು ಅಲ್ಲಿ ಇದ್ದಂಥ ಸ್ಥಳೀಯ ನಾಯಕರು ಅವ್ರು ಕರ್ಕೊಂಡು ಹೋಗ್ಬೇಕು ತಮ್ಮ ಕಾರ್ನಲ್ಲಿ. ಈಗೇನು ಇದರಲ್ಲಿ ಬರ್ತಾರೆ, ಈಗ ಫ್ಲೈಟ್ನಲ್ಲಿ ಬರ್ತೀವಿ, ಮತ್ತೊಂದು ಕಡೆ ಬರ್ತೀವಿ, ಹೆಲಿಕಾಪ್ಟರ್ ಹೋಗ್ತೀವಿ, ಸ್ಪೆಷಲ್ ಫ್ಲೈಟು ಮಾಡ್ಕೊಂಡು ಹೋಗ್ತೀವಿ ಈಗ. ಆದರೆ ಒಂದು ಟೈಮ್ ಇತ್ತು, ವಾಜಪೇಯಿ ಅವರು ಇಡೀ ರಾಜ್ಯದಲ್ಲಿ ಕೇವಲ ಒಂದು ಅಂಬಾಸೆಡರ್ ಕಾರಲ್ಲಿ ಸುತ್ತ ಹಾಕಿದ್ದು ನಾವು ನೋಡಿದ್ದೇವೆ. ಅಂತ ವ್ಯಕ್ತಿತ್ವ, ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡುವಂತ ಒಂದು ವ್ಯಕ್ತಿತ್ವ. ನಾನು ಹುಬ್ಳಿಯಲ್ಲಿ ನಂಗೆ ಅನುಭವ ಇದೆ. ಅವರು ಪ್ರಧಾನಮಂತ್ರಿ ಆದರು, ಆಮೇಲೆ ಮಂತ್ರಿ ಇದ್ರು, ಅದು ಬೇರೆ. ಅದಕ್ಕಿಂತ ಮುಂಚೆ ಸಂಘಟನೆ ಮಾಡುವಾಗ ಹುಬ್ಳಿಗೆ ಬಂದ್ರೆ ಅಲ್ಲಿ MG ಜತ್ತಾರ್ಗ್ ಅಂತ ಹೇಳಿ ಅವರು ಅವಾಗ ಶಾಸಕರು ಇರಲಿಲ್ಲ, ಮುಂದೆ ಶಾಸಕರಾದರು. ಅಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸುವಂತ ಬಯಸಿದಂಥ ವ್ಯಕ್ತಿ MG ಜತ್ತಾರ್ಗರ್ ಅಂತೇಳಿ. ಅವ್ರು ಬಂದ್ರೆ ಆ ಜತ್ತಾರ್ಗರ್ ಮನ್ಯಾಗ ಹೋಗಿದ್ರು. ಅಲ್ಲೇ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಮಲ್ಕೊಳ್ಳೋದು ಅಲ್ಲೇ. ಯಾವುದೋ ಲಾಜಿಂಗು, ಸ್ಟಾರ್ ಹೋಟೆಲು ಯಾವುದೂ ಇರಲಿಲ್ಲ. ಆ ರೀತಿ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರಳತೆ ಏನಿದೆ ಅಲ್ಲ, ಅದರಿಂದನೇ ಕಾರ್ಯಕರ್ತರಿಗೆ ಬಂದು ಸ್ಫೂರ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮುಂದೆ ಯಾವ ರೀತಿ ಅವ್ರ ಜನಪ್ರೀತಿ ಅಂತಂದ್ರೆ, ಅವ್ರ ಪಬ್ಲಿಕ್ ಮೀಟಿಂಗ್ಸ್ ಹುಬ್ಳಿಯಲ್ಲಿ ದುರ್ಗದ ಬೈಲಿದೆ. ಆ ದುರ್ಗದ ಬೈಲಿನ ಕಾಯಂ ಅವ್ರ ಸ್ಪೀಚ್ ಅದನ್ನ ಕೇಳಕ್ಕೆ ಹಿಂದೆ ಸ್ವಲ್ಪ ಎಲ್ಲೆಲ್ಲೋ ಒಂದ್ ಕಡೆ ನಿಂತು ಮೂಲೆಯಾಗಿ ನಿಂತು ಕಾಂಗ್ರೆಸ್ ಅವರು ಸ್ಪೀಚ್ ಕೇಳಕ್ ಬರ್ತಿದ್ರು. ಆ ರೀತಿಯಾದಂತ ಒಂದು ಸ್ಪೀಚ್ ಬಂದು ನಮ್ಗೆ ಹೇಳ್ತಿದ್ರು, ಇಲ್ರಿ ವಾಜಪೇಯಿ ಅವ್ರ ಸ್ಪೀಚ್ ಅದ ನಾವು ಬಂದ್ಬಿಡ್ತೀವ್ರಿ ಅಂತೇಳಿ. ನಾವು ಬರೋದು ಅಲ್ಲಿ ಎಲ್ಲರೂ ನಿಂತು ಅಲ್ಲಿ ಕೇಳ್ತೇವೆ ಅವ್ರದ್ದು ವಾಜಪೇಯಿ ಅವ್ರ ಭಾಷಣ ಅಂತ. ಅಷ್ಟು ಈ ತಮಿಳುನಾಡದ ವಿಚಾರ ತಗೊಳ್ಳೋದು, ತಮಿಳುನಾಡಿನಲ್ಲಿ ಯಾವಾಗಲೂ ಅವರು ಹಿಂದಿ ಭಾಷೆ ಬೇಡ, ಹಿಂದಿ ವಿರೋಧಿ ಅಂತ ಹೇಳಿ ಒಂದು ಬಿಂಬನೆ ಮಾಡ್ಕೊಂಡು ಬಂದಿದ್ದಾರೆ ತಮಿಳುನಾಡು. ಅಣ್ಣಾ DMK ಇರಲಿ, DMK ಇರಲಿ, ಆ ರೀತಿಯಾದಂಥ ಒಂದು ಅಲ್ಲಿ ಆ ರೀತಿ ಒಂದು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಅವತ್ತಿನ ತಮಿಳುನಾಡಿನ ನಾಯಕರು ಹೇಳ್ತಿದ್ರು, ಅಲ್ಲಿಯ ನಾಗರಿಕರು ಹೇಳ್ತಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದಿ ಆದ್ರೆ ನಾವು ಅಡ್ಡಿಯಲ್ಲಿ ಒಪ್ಕೊಂತೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದಿ ನಾವು ಒಪ್ಕೊಂತೀವಿ. ಅಂದ್ರೆ ಅಷ್ಟು ಸರಳವಾಗಿ ಹೃದಯ ಮುಟ್ಟುವಂತ ಒಂದು ಭಾಷಣ. ಮತ್ತು ಇನ್ನೊಂದು, ನಾವಿವತ್ತೆಲ್ಲ ನಾವು ಭಾಷಣ ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಎಲ್ಲ ತಯಾರು ಮಾಡ್ಕೊಂಡು ಬರ್ತೇವೆ ನಾವು. ಅಟಲ್ ಬಿಹಾರಿ ವಾಜಪೇಯಿ ಆ ತಯಾರಿಗೆ ಏನು ಬೇಕಾಗಿಲ್ಲ. ನೇರವಾಗಿ ಯಾವುದೇ ವಿಚಾರ ಇರಲಿ, ದೇಶದ್ದಿರ್ಬೋದು, ವಿದೇಶದ್ದಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಯಾವುದೇ ರಾಜ್ಯದ್ದಿರ್ಬೋದು, ತಕ್ಷಣವೇ ಸ್ಪಾಟನೇಸ್ ಮಾತಾಡುವಂಥ ವ್ಯಕ್ತಿತ್ವ ಯಾರಿದ್ರೆ, ನಾಯಕರು ಇದ್ರೆ, ಅದು ಅಟಲ್ ಬಿಹಾರಿ ವಾಜಪೇಯಿ, ಅದು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಅವರ ಒಂದು ಭಾಷಣಕ್ಕೆ ಮತ್ತು ಅವರೊಂದು ವ್ಯಕ್ತಿತ್ವ ಮತ್ತು ಯಾವ ರೀತಿ ಅಂತಂದ್ರೆ, ಎಲ್ಲಿ ನಮಗೆ ಬರೇ ಸೋಲನ್ನ ಕಂಡಿದ್ವಿ ಹಂತದಲ್ಲಿ ಪಕ್ಷವನ್ನು ಕಟ್ಕೊಂಡು ಬಂದ್ರು. 1984 ಆಲ್ಮೋಸ್ಟ್ ಭಾರತೀಯ ಜನತಾ ಪಾರ್ಟಿ, ಇವನ್ ಅಟಲ್ ಬಿಹಾರಿ ವಾಜಪೇಯಿ ಸೋತಿದ್ರು. ಅವ್ರ ಲೈಫ್ನಾಗ ಎಂದು ಸೋತಿರ್ಲಿಲ್ಲ. ಯಾವಾಗಲೂ 1950 ಆರಿಸಿ ಬಂದಂತಾರ ಅವರು MP. ಅವರು ಅವತ್ತು ಅವರು ಸೋತಿದ್ರು, ಅಡ್ವಾಣಿಯವರು ಸೋತಿದ್ರು. ಆವಾಗ ಜನರಲ್ಲಿ, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ತುಂಬಿಸುವಂತ ಕೆಲಸ ಆಗಬೇಕಾಯ್ತು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ನ ದೈನಂ ನ ಪರಾಯಣಂ. ಅಂದ್ರೆ ಸೋತೇವೆಂತ ಕುಗ್ಬೇಡ್ರಿ, ಆಮೇಲೆ ಪಲಾಯನ ಮಾಡ್ಕೊಂಡು ಹೋಗ್ಬೇಡ್ರಿ, ಹೋರಾಟ ಮಾಡೋಣ, ಹೋರಾಟದ ಮುಖಾಂತರ ಮತ್ತೆ ಗೆದ್ದು ಬರೋಣ ಅನ್ನುವಂಥ ಮಾತನ್ನು ಅವತ್ತಿನ ಸಂದರ್ಭ ಹೇಳಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಬಹುಶಃ ಬರುವಂಥ ದಿವಸಗಳದ್ದು ಪ್ರೂವ್ ಆಗ್ತದೆ. 1984 2 ಸೀಟು ಲೋಕಸಭಾದಾಗ ಬರೀ 2 ಸೀಟು ನಮ್ದು. ಇವತ್ತು 300ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದಿದೆ ಮೋದಿಯವರ ನೇತೃತ್ವದಲ್ಲಿ.
ಅವತ್ತು ಅಗದಿ ಮ್ಯಾಕ್ಸಿಮಮ್ ಅಂದ್ರೆ 180 ಇತ್ತು ಅಡ್ವಾಣಿಯವರು ವಾಜಪೇಯಿ ಟೈಮ್ದಲ್ಲಿ. ಆಮೇಲೆ ಮೋದಿ ಅವ್ರ ಕಾಲದಲ್ಲಿ 300ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ವಿ. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಯನ್ನ ನಾವು ನೋಡ್ಕೊಂಡ್ ಬಂದ್ರೆ ಯಾವ ರೀತಿ ಇವತ್ತು ನಾಯಕರು ನಮ್ಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಬೇಕಾಗ್ತದೆ. ಆ ರೀತಿಯಾದ ವ್ಯಕ್ತಿತ್ವ. ಮತ್ತು ನನಗೊಂದು ವೈಯಕ್ತಿಕವಾಗಿ ಹೇಳೋದಾದ್ರೆ, ಹುಬ್ಳಿಗೆ ಬಂದಾಗ ಬೇರೆ ಬೇರೆ ಭಾಗದಲ್ಲಿ ಬಂದಾಗ ಅವರು ಕೂಡ ಒಂದು ಒಡನಾಟ ಬಂತು. ಆಮೇಲೆ ಮುಂದೆ 1980ರಲ್ಲಿ ಎಮರ್ಜೆನ್ಸಿ ಟೈಮ್ದಲ್ಲಿ 4 ಪಾರ್ಟಿ ಒಂದಾದವು. ಸ್ವತಂತ್ರ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ. 1977 ಎಮರ್ಜೆನ್ಸಿ ಬಂದಾಗ ಎಲ್ಲರೂ ಕೂಡಿ ಹೋರಾಟ ಮಾಡಿ ಆಮೇಲೆ ಇಲೆಕ್ಷನ್ ಬಂದಾಗ ಎಲ್ಲರೂ ಕೂಡಿಕೊಂಡು ಒಂದು ಜನತಾ ಪಾರ್ಟಿ ಅಂತ ಮಾಡಿಕೊಂಡು ಹೋರಾಟ ಮಾಡಿದಾಗ ಅಧಿಕಾರಕ್ಕೆ ಬಂದ್ವಿ. ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟ್ರು, ಅಟಲ್ ಬಿಹಾರಿ ವಾಜಪೇಯಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ಮಂತ್ರಿ. ಆದರೆ ಅದು ಆ ಪ್ರಯೋಗ ಅದು ನಮ್ಮ ತಪ್ಪಿನಿಂದಲ್ಲ. ಅಲ್ಲಿದ್ದಂಥ ಮುದುಲಿಮೆ ಕೆಲವರು ಸಮಾಜವಾದಿ ಪಾರ್ಟಿ ಇದ್ದಂಥವರು ಅವರು ಒಂದಿಷ್ಟು ತಕರಾರು ಚಾಲು ಮಾಡಿದರು. ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅದಾರ, RSS ಮೆಂಬರ್ ಅದಾರ. ಈ ದ್ವಿಸದಸ್ಯ ಇದು ನಾವು ಒಪ್ಪುವುದಿಲ್ಲ ಅಂತಂದಾಗ ಡಿಸ್ಪ್ಯೂಟ್ ಬಂದಾಗ ಅವಾಗ ಅವರು ನಮ್ಮಿಂದ ಹಿಂದೆ ಸರಿದಾಗ ನಾವು ಅನಿವಾರ್ಯವಾಗಿ ಹೊರಗೆ ಬರಬೇಕಾಯ್ತು. ಜನಸಂಘ ಇತ್ತು, ಹೊರಗೆ ಬಂದ್ವಿ ನಾವು. ಹೊರಗೆ ಬಂದು ಆಮೇಲೆ ಭಾರತೀಯ ಜನತಾ ಪಾರ್ಟಿ, ಅವಾಗ ಜನಸಂಘ ಎಲ್ಲ ಕೂಡಿ ಆಗಿದ್ದು. ಆಮೇಲೆ ಹೊಸದಾಗಿ ನಮ್ಮವರೆಲ್ಲರೂ ಕೂಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಹೊಸ ಪಕ್ಷ ಸ್ಥಾಪನೆ ಆಯಿತು. ಜನಸಂಘದಿಂದ ಬಂದಂಥದ್ದು. ಮುಂದೆ ಬಾಂಬೆ ಅಧಿವೇಶನ, ಬಾಂಬೆದಲ್ಲಿ ಒಂದು ವಿಶೇಷ ಅಧಿವೇಶನ. ನಾನು ಒಂದು ಲಕ್ಕಿ ಅಂತಂದ್ರೆ ಆ ಒಂದು ಬಾಂಬೆ ಅಧಿವೇಶನಕ್ಕೆ ನಾವು ನಮ್ಮ ತಂದೆಯವ್ರ ಜೊತೆ ಹೋಗಿದ್ದೆ. ನಾನು ದೊಡ್ಡದಾದಂಥ ಸಮಾವೇಶ. ಅಲ್ಲಿ ಹೋಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ನೇಮಕ ಮಾಡುವಂಥದ್ದು ಅವತ್ತು ಅಧ್ಯಕ್ಷ ಅಂತ ಘೋಷಣೆ ಆಯಿತು. ಮತ್ತು ಆ ಒಂದು ಕ್ಷಣದಲ್ಲಿ ನಾನು ಇದ್ದೆ ಅನ್ನುವಂಥ ಹೆಮ್ಮೆ ನನಗೆ ಇವತ್ತಿದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಅವತ್ತು ನೋಡಿ ಒಂದು ಜೋಡಿ, ಹಿಂದೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಏನು ಪಾರ್ಟಿಯನ್ನು ಕಟ್ಟಿದ್ರು, ದೀನ್ ದಯಾಳ್ ಉಪಾಧ್ಯಾಯರು ಒಂದು ಜೋಡಿಯಾಗಿ ಕೆಲಸ ಮಾಡ್ಕೊಂಡು ಬಂದರು. ಆಮೇಲೆ ಲಾಲ್ ಕೃಷ್ಣ ಅದ್ವಾನಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಒಂದು ಜೋಡಿ. ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ, ಯಾವಾಗಲೂ ಒಂದೊಂದು ಜೋಡಿ ಇದೆ ನಮ್ಮಲ್ಲಿ, ನಮ್ಮ ಪಾರ್ಟಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಜೋಡಿ ಇದೆ. ಹೀಗಾಗಿ ಆ ಜೋಡಿಯಿಂದಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಯನ್ನು ಬಂದದ್ದು. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇದೆಯಲ್ಲ ಕುಟುಂಬ ರಾಜಕಾರಣ, ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ನೆಹರು ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ, ಅವ್ರ ಮೇಲೆ ಡಿಪೆಂಡ್ ಇದೆ ಕಾಂಗ್ರೆಸ್ ಪಾರ್ಟಿ. ನೆಹರು ಅವರು, ಇಂದಿರಾ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ಈಗ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಇದೇ ಒಂದು ಟೀಮ್. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಯಾರು ಕಾಂಗ್ರೆಸ್ ಅಂದ್ರೆ ಅದೇ ಫ್ಯಾಮಿಲಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದೊಂದು ಹಂತದಲ್ಲಿ ಈ ಕುಟುಂಬ ರಾಜಕಾರಣವನ್ನು ಬಿಟ್ಟು ಇವತ್ತು ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಯಾರು ನಾಯಕರಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. 3 ವರ್ಷಕ್ಕೊಮ್ಮೆ ಬದಲೇ ಆಗಿದೆ. ಹೀಗಾಗಿ ಡಿಫರೆನ್ಸ್ ವಿತ್ ಬಿಜೆಪಿ ವಿತ್ ಡಿಫರೆನ್ಸ್, ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ವೈಶಿಷ್ಟ್ಯತೆ ಬಂದಿದೆ. ಅದಕ್ಕಾಗಿಯೇ ಇವತ್ತು ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದು ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಇಲಾಖೆಯನ್ನು ಕೊಡ್ರಿ ಅದರಲ್ಲಿ ಯಶಸ್ವಿಯಾಗಿ, ಲಾಲ್ ಕೃಷ್ಣ ಅದ್ವಾನಿಯವರು ಯಾವುದೇ ಇಲಾಖೆ ಕೊಟ್ಟಾಗ ಯಾವ ರೀತಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ. ಬಹುಶಃ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂಥ ವಿದೇಶಾಂಗ ಸಚಿವರು ಯಾರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಇವತ್ತು ಸದ್ಯಕ್ಕೆ ಎಲ್ಲರೂ ಹೇಳ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ ಇದ್ದಾಗ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಸುತ್ತ ಹಾಕಿ ದೇಶದ ಒಂದು ಸುರಕ್ಷತೆ ದೃಷ್ಟಿಯಿಂದ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರಿಂದ ಅವರು ಯಶಸ್ವಿ ವಿದೇಶ ಮಂತ್ರಿಯಾಗಿ ಮಾಡಿದ್ರು ಅನ್ನುವಂಥದ್ದು ನಾನು ಹೇಳಿ ಬರ್ತಾ ಇದ್ದೀನಿ. ಅದಾದ ಮೇಲೆ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಉತ್ತಮ ಆಡಳಿತ ಅನ್ನೋದಕ್ಕೆ ಏನಾದರೂ ಹೆಸರು, ಪರ್ಯಾಯವಾದಂಥ ಹೆಸರಿದ್ರೆ, ಸುಶಾಸನ ಹೆಸರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಒಂದು ಉತ್ತಮ ಆಡಳಿತ,
ಅದರಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸೋದು ಭಾಳ ಡಿಫಿಕಲ್ಟಿ. ಒಂದೇ ಪಕ್ಷದ ಸರ್ಕಾರ ನಡೆಸೋದೇ ಡಿಫಿಕಲ್ಟಿ. ಇನ್ನು ಸಮ್ಮಿಶ್ರ ಸರ್ಕಾರ ಅದು 21 ಪಾರ್ಟಿ ಅವ್ರನ್ನೆಲ್ಲ ಒಳಗೊಂಡಂತೆ ಅವ್ರ ಬೆಂಬಲ ತೆಗೆದುಕೊಂಡು ಏನೊಂದು ಸರ್ಕಾರ ರಚನೆ ಮಾಡಿದ್ರು. ಅತ್ಯಂತ ಯಶಸ್ವಿ ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿ ಯಾರಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ.